ಕರ್ನಾಟಕ ರಾಜ್ಯದ 224 ಕ್ಷೇತ್ರದಲ್ಲಿ ಇಬ್ಬರು ಶಾಸಕರು ದಾನಿಗಳು ಅನ್ನೋದು ನಿಮಗೆ ಗೊತ್ತೈತಿ. ಅನೇಕ ದೈನಂದಿನವಾಗಿ ನೀವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀರಿ. ಒಂದು ಉತ್ತರ ಕರ್ನಾಟಕದಾಗ ಇದ್ದಂದ್ರೆ ಒಬ್ಬ ದಕ್ಷಿಣ ಕರ್ನಾಟಕದಾಗ ಅದಾನ. ಈ ಎರಡೂ ಪುಣ್ಯವಂತ ಶಾಸಕರು ಇವರಷ್ಟು ದಾನ ಧರ್ಮ ಮಾಡುವಂಥ 224 ಕ್ಷೇತ್ರದಲ್ಲಿ ಕೇವಲ ಇಬ್ಬರು ಶಾಸಕರು ಮಾತ್ರ ಹಣ ಮತ್ತು ದಾನ ಧರ್ಮ ಸುಖ ದುಃಖಗಳಿಗೆ ಸಹಾಯ ಸಹಕಾರ ಮಾಡಿದಂಥ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿಯೂ ಸಹಿತ ತಮ್ಮ ಹೆಜ್ಜೆ ಮುಂದು ಇಟ್ಟು ಸಮಾಜ ಸೇವೆ ಮಾಡಕತ್ತಾರ. ಅವ್ರದ್ದು ಬಗ್ಗೆ ಹೇಳಬೇಕಲ್ರಿ. ಹಾಗಾದ್ರೆ ಉತ್ತರ ಕರ್ನಾಟಕದಿಂದ ಬರ್ತಾನೆ ನೋಡ್ರಿ. ಇದೇ ಅರಬಾಮಿ ಬೆಳಗಾವಿ ಜಿಲ್ಲೆಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕಳೆದ 4-5 ಸಾರಿ ಶಾಸಕರಾದರು. ಅನೇಕ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದರು. ಎಷ್ಟು ಜನರಿಗೆ ಸಹಾಯ ಮಾಡಿದರು, ಯಾವ್ಯಾವ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದರು, ಎಷ್ಟು ಸಾವಿರ ಕೋಟಿ ಅನುದಾನ ತಂದರು. ಇವೆಲ್ಲ ಕೌಂಟ್ ಮಾಡಿದಾಗ ಅಲ್ಲಿ ಸರ್ಕಾರದಿಂದ ಯಾವುದೇ ಒಂದು ರೋಗ ರುಜಿನವಾದರೆ, ಯಾವುದೇ ಒಂದು ತೊಂದರೆಯಾದರೆ ಪ್ರತಿಯೊಂದು ಸರ್ಕಾರದ ಮೇಲೆ ಅವಲಂಬಿತ ಇಡೋದು ಬಿಟ್ಟು ತಾನೇ ಸ್ವತಃ ತನ್ನ ಜೇಬಿನಿಂದ ದುಡ್ಡನ್ನು ಕೊಡ್ತಾರ. ಇವರೆಂಥ ದಾನಿಗಳ್ರಿ. ಮನುಷ್ಯನಿಗೆ ಕಷ್ಟಕಾಲ ಬಂದಾಗ, ಮನುಷ್ಯನಿಗೆ ಒಂದು ತೊಂದರೆಯಾದಾಗ, ಮನುಷ್ಯನಿಗೆ ಸಹಾಯ ಹಸ್ತ ಚಾಚಿ ಮನೆಗೆ ಹೋದಾಗ ಯಾವ ಶಾಸಕ ಅವನಿಗೆ ಸಹಾಯ ಮಾಡ್ತಾನ ಆ ಶಾಸಕನ ಕೈ ಬಿಡುವುದಿಲ್ಲ ಅಂಥೇಳಿ ಇದೇ ಶಾಸಕನ ಅಭಿಮಾನಿ ಬಳಗ ಅವರ ಬೆನ್ನು ಹತ್ತೈತಿ. ಬರುವ ಜೂನ್ರಂದು ಫಲಿತಾಂಶ ಬರ್ತೈತಿ, ಸರ್ಕಾರ ರಚನೆ ಆಕೈತಿ, ಈ ಏಪ್ರಿಲ್ ಮೇದಾಗ ಚುನಾವಣೆ ಆಕೈತಿ. ಇವರು 50-50 ಸಾವಿರ ಲೀಡ್ದಿಂದ ಯಾಕೆ ಬರ್ತಾರಂದ್ರೆ ಅಂಥ ಅಭಿಮಾನಿಗಳು ಸಹಿತ ಅಲ್ಲಿ ತಯಾರಾಗಿ ನಿಂತಾರಂದ್ರೆ ಯಾರೇನು ಮಾಡೋಕ್ಕೆ ಬರಂಗಿಲ್ಲಲ್ರಿ. ಅದೇ ಎರಡನೇ ಶಾಸಕ ಇದೇ ಚಾಮರಾಜಪೇಟೆಯ ಜಮೀರ್ ಅಹ್ಮದ್. ಎಲ್ಲಿ ಕಲ್ಕತ್ತಾ, ಎಲ್ಲಿ ಚಾಮರಾಜಪೇಟು. 3 ಲಕ್ಷ ರೂಪಾಯಿ ಹಾರ್ಟ್ ಆಪ್ರೇಷನ್ಗೆ ಮಗು ಅಳ್ಕೊತ ಕೂತಿದ್ದು ಅಂಥವರಿಗೆ ದಾನ ಮಾಡಿದಂಥ ಈ ಶಾಸಕನ ಸ್ಟೋರಿ ಮಾಡಿದ್ನಿ. ಅದು ಲಕ್ಷಾಂತರ ಜನ ನೋಡಿದಿರಿ, ಬೆರಗಗೊಂಡ್ರಿ. ಇವನಂತ ಜಮೀರ್ ಅಹ್ಮದ್ ಅಂತೇಳಿ ಕಳೆದ ತಿಂಗಳು ಅವರ ಕಚೇರಿಗೆ ಹೋದಾಗ ಅಲ್ಲಿ ನಾವು ಮಾತನಾಡ್ತಾ ಕೂತಾಗ ಒಂದು ಹೆಣ್ಮಗಳ ಬರ್ತಾಳ್ರಿ. ಹೆಣ್ಮಗಳ ಬಂದ ತಕ್ಷಣ ಆ ಮನೆ ನಂದು ಬಿದ್ದೈತಿ, ಮನೆ ಕಟ್ಟಾಗ ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ತನ್ನ ಆಪ್ತ ಸಹಾಯಕನ ಕರೆದು 1 ಲಕ್ಷ ರೂಪಾಯಿ ಕೊಡ್ತಾರೆ. ದೈನಂದಿನ ಹೊರಗೆ ಬಿದ್ದು ಹೋದ ತಕ್ಷಣ ಪ್ರತಿಯೊಂದು ಹಣ್ಣು ಮಾರೋರಿಗೆ 5-10 ಸಾವಿರ ರೂಪಾಯಿ ನಗದಾಗಿ ಯಾವುದೇ ಸರ್ಕಾರದ ದಾರಿ ಕಾಕೋತ್ಕೊಂಡೋದು ಬೇಡ, ನೇರವಾಗಿ ಕೊಡುವಂಥ ಇಂಥ ದಾನಿಗಳು ಪುಣ್ಯವಂತ ಕರ್ನಾಟಕ ರಾಜ್ಯದ ಬಸವನ ನಾಡಿನಲ್ಲಿ ಹುಟ್ಟ್ಯಾರಂದ್ರೆ ಎಲ್ಲರೂ ಮೆಚ್ಚಬೇಕಲ್ರಿ. ಜಮೀರ್ ಅಹ್ಮದ್ ಖಾನನ ಸ್ಟೋರಿ ಅನೇಕ ಬಾರಿ ಹೇಳಿದ್ದೀನಿ. ಇವನೆಂಥ ಶಾಸಕ, ಇವನಿಗೆ 100 ವರ್ಷ ಆಯುಷ್ಯ ಕೊಡಲಿ, ಇದೇ ಬಾಲಚಂದ್ರಿಗೂ 100 ವರ್ಷ ಆಯುಷ್ಯ ಕೊಡಲಿ ಅಂಥೇಳಿ ಎಷ್ಟೆಷ್ಟು ಜನ ಸಹಾಯ ಸಹಕಾರ ತಗೊಂಡಾರ. ಅವರ ಆತ್ಮದಿಂದ ಅವರಿಗೆ ಆಶೀರ್ವಾದ ಬರ್ತೈತಿ. ಇವರು ಸೋಲಿಲ್ಲದ ಸರ್ದಾರಗಳು. ಇವರು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹಿತ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಯಾಕಂದರೆ JDS ದಲ್ಲಿದ್ದರೂ ಗೆದ್ದರು, ಕಾಂಗ್ರೆಸ್ದಲ್ಲಿ ಇದ್ದರೂ ಗೆದ್ದರು, ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಗೆದ್ದರು. ಇನ್ನು ಅವರು ಸ್ವತಂತ್ರ ನಿಂತರೂ ಸಹಿತ ಅವರ ಮತದಾರ ಮಾತ್ರ ಅವರ ಕೈಗೆ ಬಿಡಂಗಿಲ್ಲ ಅಂದ್ರೆ ಅವರು ಮತ್ತೆ ಶಾಸಕ ಆಗಬೇಕು, ಮಂತ್ರಿ ಆಗಬೇಕು. ಅವರ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನದಿಂದ ಸರ್ವ ಜಾತಿ ಧರ್ಮದವರು ಪೂಜೆ ಪುನಸ್ಕಾರ ಮಾಡ್ತಾರೆ, ಆರತಿ ಬೆಳಗುತ್ತಾರೆ. ಇಂಥ ಸೌಜನ್ಯಯುತ ಸಹಾನುಭೂತಿ ಉಳ್ಳಂಥ ಕರೆದು ಮಾತನಾಡಿಸುವಂಥ ಶಾಸಕರು ಈ 2 ಶಾಸಕರಿಂದ 222 ಶಾಸಕರಲ್ಲಿ ಕನಿಷ್ಠ 30 ಶಾಸಕರು ಸಹಾನುಭೂತಿ ಉಳ್ಳವರದಾರ. ಅದರಲ್ಲಿ ಕೆಲವರು ಸಹೋದರ ಶಾಸಕರು ಅದಾರ. ಅದನ್ನೆಲ್ಲ ಸ್ಟೋರಿನ ಈ ಹಿಂದಕಲೇ ಹೇಳೇನಿ. ಈಗ ಜಮೀರ್ ಅಹ್ಮದ್ ಮತ್ತು ಬಾಲಚಂದ್ರ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ಇವರಿಬ್ಬರನ್ನು ಹೋಲಿಸಿ ನೋಡಿದರೆ 100ಕ್ಕೆ 100% ಅಂಕ ನೀವು ಕೊಡ್ತೀರಿ. ಚಾಮರಾಜಪೇಟೆಯ ಅನೇಕ ಗ್ರಾಮ ಮತ್ತು ಅಲ್ಲಿಯ ಓಣಿಗಳಲ್ಲಿ ಅಡ್ಡಾಡಿದಾಗ ಅವರು ನಮ್ಮ ದೇವ್ರಿ, ನಮಗೆ ಸಹಾಯ ಸಹಕಾರ ಮಾಡ್ತಾರ್ರಿ. ನಮ್ಮ ಹುಡುಗರಿಗೆ ಫೀಸ್ ಇರಲಿಲ್ಲ ಅಂದ್ರೆ ತಕ್ಷಣ ಕಟ್ತಾರ್ರಿ. ನಮಗೇನೋ ಒಂದು ಆಪ್ರೇಷನ್ ಬತ್ತಂದ್ರೆ ಸರ್ಕಾರಿ ದವಾಖಾನೆ ಬಿಟ್ಟು ಖಾಸಗಿ ದವಾಖಾನೆಗೆ ಫೋನ್ ಮಾಡಿ ಬಿಲ್ ತುಂಬ್ತಾರ್ರಿ. ಇವರಂಥ ಶಾಸಕರ್ರಿ. ಅನೇಕ ಧಾರ್ಮಿಕ ಯಾತ್ರೆಗಳಿಗೂ ಸಹಿತ ಕಳಿಸ್ತಾರ, ಅನೇಕ ಮದುವೆ ಮಂಜುವೆಗಳಿಗೂ ಸಹಿತ ಸಹಾಯ ಸಹಕಾರ ಮಾಡ್ತಾರ. ಅದರಂತೆಯೇ ಅರಬಾಮಿ ಶಾಸಕರು ಸಹಿತ ದಾನ ಧರ್ಮದ ಮೂಲಕ ದೇವರು ಅಂತಂದರು, ನಡೆದಾಡುವ ಒಂದು ಒಳ್ಳೆಯ ಲಕ್ಷಣ ಉಳ್ಳುವಂತಹ ವ್ಯಕ್ತಿ ಅಂದರು. ಇವರಿಗೆ ದೇವರು ಸಹಿತ ಅಂದರು. ಕೆಲವರು ಅವರ ಫೋಟೋವನ್ನು ಪೂಜೆ ಮಾಡುವಂಥ ಅಭಿಮಾನಿ ಬಳಗೂ ಸಹಿತ ಅದಾರಂದ ಮೇಲೆ ಇವರು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಮಿಂಚತಾರಲ್ರಿ. ಹಾಗಾದ್ರೆ ಚಾಮರಾಜಪೇಟೆ ಮತ್ತು ಬೆಳಗಾವಿ ಜಿಲ್ಲೆ ಅರಬಾವಿ ಕ್ಷೇತ್ರದವ್ರು ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಜೊತೆ ಹಂಚ್ಕೋರಿ. ಇದೇ ಇಬ್ಬರು ಶಾಸಕರು ಮುಂದೆ ಬರುವ ಸರ್ಕಾರದಲ್ಲಿ ಯಾವ್ಯಾವ ಉನ್ನತ ಸ್ಥಾನಗಳನ್ನು ಹೊಂದುತ್ತಾರ. ಭಾರತೀಯ ಜನತಾ ಪಕ್ಷ ಬಂದರೆ ಅರಬಾವಿ ಕ್ಷೇತ್ರದ ಶಾಸಕ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಕಾಂಗ್ರೆಸ್ ಬಂದರೆ ಜಮೀರ್ ಅಹ್ಮದ್ ಉನ್ನತ ಸ್ಥಾನಕ್ಕೆ ಹೋಗ್ತಾರ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಇಬ್ಬರು ಶಾಸಕರ ಬಗ್ಗೆ ಅವರ
ಕರ್ಮದ ಬಗ್ಗೆ ದಾನ ಧರ್ಮದ ಬಗ್ಗೆ ಯಾವ ರೀತಿ ಅನಿಸಿಕೆಗಳು ಅದಾವು ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ಬೇರೆ ಖಡಕ ಸುದ್ದಿ ಹಂಗೆ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ, ಶೇರ್ ಮಾಡೋದು ಮರಿಬೇಡ್ರಿ. ಬಲಗಡೆ ಇರುವಂಥ ಬಟನ್ ಯೂಟ್ಯೂಬ್ದಲ್ಲಿ ಗಂಟಿ ಹೊಡಿರಿ. ಸವಿಸ್ತಾರವಾದ ಮಾತಿ ನಿಮಗೆ ನೇರ ಬರ್ತಾವ. ಮತ್ತು ಬೇರೆ ಸುದ್ದಿ ಹಂಗೆ ಬರಲ್ರಿಪ್ಪ. ನಮಸ್ಕಾರ.